ಮಾರ್ನಿಂಗ್ 4 ಗಂಟೆಗೆ ಪಿಕಪ್ ಇತ್ತು. ಒಂದು ಕೊಡೈಕೆನಾಲ್ ಡ್ಯೂಟಿ ಇತ್ತು. ನೈಟೇ ಗಾಡಿ ಎಲ್ಲ ವಾಶ್ ಮಾಡಿ ನಿಲ್ಲಿಸಿದ್ದೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಕಸ್ಟಮರ್ ಬೇರೆ ಕಾಲ್ ಮಾಡ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ಹಾಗೆ ಆರ್ ಆರ್ ನಗರ ರೀಚ್ ಆದೆ. ಆರ್ ಆರ್ ನಗರ ಆರ್ಚ್ ನೋಡಿದಾಗ ಆರ್ ಆರ್ ನಗರದಲ್ಲಿ ಯಾವ ಹೀರೋ ನೆನಪಾಗ್ತಾರೆ ಕಮೆಂಟ್ ಮಾಡಿ. ಆಲ್ರೆಡಿ ಕಸ್ಟಮರ್ ರೋಡಲ್ಲಿ ಒಂದು ವೆಯ್ಟ್ ಮಾಡ್ತಾಯಿದ್ರು. ಪಿಕಪ್ ಮಾಡಿಕೊಂಡು ನೈಸ್ ರೋಡಲ್ಲಿ ಹಾಗೆ ಹೊರಟ್ವಿ. ಹಾಗೆ ಕಸ್ಟಮರ್ ಎಲ್ಲ ಟಿಫನ್ಗೆ ಹಾಕಿ ಅಂದರು. ಹತ್ರ ಸೇಲಂ ಹತ್ರ ಒಂದು ಲೆಫ್ಟ್ ಸೈಡಲ್ಲಿ ವಿಲೇಜ್ ವಿಜಯ್ ಭವನ್ ಅಂತ ಇದೆ, ಆ ಹೋಟ್ಲಿಗೆ ಹಾಕ್ತೆ. ಹಾಗೆ ಪಾರ್ಕ್ ಮಾಡಿಬಿಟ್ಟು ಹಾಗೆ ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಪೂರಿ ತೊಗೊಂಡು ತಿಂದ್ಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಅದೇ ಟೈಮು 9 ಗಂಟೆ ಆಗಿಬಿಟ್ಟಿತ್ತು. ಕಸ್ಟಮರ್ ಸರಿ ಸರ್ ಹೊರಡೋಣ ಅಂದರು. ಸರ್ ಎಲ್ಲ ನಿಲ್ಲಿಸ್ಬೇಡಿ, ಹೋಗ್ಬಿಡೋಣ, ಸ್ವಲ್ಪ ಬೇಗ ಹೋಗಬೇಕು ಅಂದರು. ಸರಿ ಅಂದ್ಬಿಟ್ಟು ನಾನು ಹೊರಟೆ ಸಾಂಗ್ ಹಾಕ್ಕೊಂಡು. ಫೈನಲಿ ಕೊಡೈಕೆನಾಲ್ ಎಂಟ್ರಿಗೆ ಬಂದ್ವಿ. ಇದು ಈ ಪಾಸ್ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಊಟಿ ಮತ್ತು ಕೊಡೈಕೆನಾಲ್ಗೆ ಈ ಪಾಸ್ ಕಂಪಲ್ಸರಿ ಅಂತೆ. ಬರೋರು ತೊಗೊಂಡು ಬನ್ನಿ. ಹಾಗೆ ಕಸ್ಟಮರ್ ವೆದರ್ ಚೆನ್ನಾಗಿದೆ ಸರ್, ಎಲ್ಲ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋ ತೊಗೋತೀವಿ ಅಂದರು. ಸರಿ ಸರ್ ಮುಂದೆ ಜಾಗ ನೋಡಿ ನಿಲ್ಲಿಸ್ತೀನಿ ಅಂತೇಳಿ ಮೇಲೆ ಬಂದೆ. ಒಂದು 10 ಕಿಲೋಮೀಟ್ರು ಸ್ವಲ್ಪ ರೈಟಲ್ಲಿ ಜಾಗ ಇತ್ತು ಅಂತ ನಿಲ್ಲಿಸ್ದೆ. ಅವರು ಇಳ್ದು ಫೋಟೋ ಎಲ್ಲ ತೊಗೋತಾಯಿದ್ರು. ಹಾಗೆ ನಾನು ಇಳ್ದು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ. ನೋಡಿ ಹೇಗಿದೆ ವೆದರು, ಜಾಗ ಒಂದು ಸಖತ್ತಾಗಿದೆ ಜಾಗ. ಹಾಗೆ ವೀಡಿಯೋ ಮಾಡ್ಕೊಂಡು ಒಂದು ಕಾರ್ ಒಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಹೋಮ್ ಸ್ಟೇ ಹತ್ರ ಬಂದೆ. ನೋಡಿ ಇದೇ ಹೋಮ್ ಸ್ಟೇ. ಡೈಲಿ